ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಲಾಸ್ಟ್ 2 ವೀಕ್ಸಲ್ಲಿ ಮಾರ್ಕೆಟ್ ನ್ಯೂಸ್ನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ. ಇವಾಗ ಕಂಪ್ಲೀಟ್ ರಿಕವರ್ ಆಗಿ ಮತ್ತೆ ಮಾರ್ಕೆಟ್ ನ್ಯೂಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಮಾರ್ಕೆಟ್ ನ್ಯೂಸ್ ಡೈಲಿ ಪೋಸ್ಟ್ ಮಾಡ್ತೀವಿ, ಅದ್ರ ಜೊತೆಗೆ ಸ್ವಲ್ಪ ಬೇಗ ಕೂಡ ಪೋಸ್ಟ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತೀವಿ. ಮತ್ತೆ ಮಾರ್ಕೆಟ್ ನ್ಯೂಸ್ನ ಪೋಸ್ಟ್ ಮಾಡಲಿಲ್ಲ ಅಂತ ಅಂದ್ರೂ ನಮ್ಮನ್ನು ತುಂಬಾ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ, ಸೆನ್ಸೆಕ್ಸ್ 90 ಪಾಯಿಂಟ್ಸ್ ಗೇನ್ ಆಗಿ 83,697 ಕ್ಲೋಸ್ ಆಗಿದೆ. ನಿಫ್ಟಿ 24 ಪಾಯಿಂಟ್ಸ್ ಗೇನ್ ಆಗಿ 25,541 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 146 ಪಾಯಿಂಟ್ಸ್ ಗೇನ್ ಆಗಿ 57,459 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ಫ್ಲಾಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬರೀ ಇವತ್ತೊಂದೇ ದಿನ ಅಂತ ಮಾತ್ರನೇ ಅಲ್ಲ, ಇವಾಗ ರೀಸೆಂಟ್ ಆಗಿ ಮಾರ್ಕೆಟ್ ಯಾವಾಗ ರ್ಯಾಲಿ ಆಯ್ತೋ ಆ ರ್ಯಾಲಿ ಆದ್ಮೇಲಿಂದ ಮಾರ್ಕೆಟ್ ಆದಷ್ಟು ಫ್ಲಾಟ್ ಆಗಿ ಕ್ಲೋಸ್ ಆಗ್ತಾ ಇದೆ. ಮತ್ತೆ ಫ್ರೆಂಡ್ಸ್, ಇವಾಗ ಇಂಡಿಯಾ ಮತ್ತೆ US ಟ್ರೇಡ್ ಡೀಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಟ್ರೇಡ್ ಡೀಲ್ ಡೆಡ್ಲೈನ್ಗೆ ಹತ್ರದಲ್ಲೇ ಇದೀವಿ. ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ April 2 ಪ್ರತಿ ಕಂಟ್ರಿ ಮೇಲೂ ಟ್ಯಾರಿಫ್ನ ಹಾಕಿದ್ರಲ್ಲ, ಅದಾದ್ಮೇಲೆ April 7 ನೋಡ್ಕೊಂಡ್ರೆ ಈ ಟ್ಯಾರಿಫ್ನ ಪಾಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಆ ಟೈಮಿಂದ ನೋಡ್ಕೊಂಡ್ರೆ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಪ್ರತಿಯೊಂದು ಇಂಡಿಸಿಸ್ ನೋಡ್ಕೊಂಡ್ರು ತುಂಬಾನೇ ರ್ಯಾಲಿ ಆಗಿದೆ. ಇವಾಗ April 7 ಲೋಸ್ ಇಂದ ನೋಡ್ಕೊಂಡ್ರೆ ನಿಫ್ಟಿ 50 17% ರ್ಯಾಲಿ ಆಗಿದೆ. ಮಿಡ್ ಕ್ಯಾಪ್ಸ್ ಆದ್ರೆ 25% ರ್ಯಾಲಿ ಆಗಿದೆ. ಮತ್ತೆ ಸ್ಮಾಲ್ ಕ್ಯಾಪ್ಸ್ ಆದ್ರೆ 30% ರ್ಯಾಲಿ ಆಗಿದೆ. ಅದಾದ್ಮೇಲೆ ಬರೀ ನಮ್ಮ ಮಾರ್ಕೆಟ್ ಮಾತ್ರನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು, ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲಾನು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇವಾಗ ಈ ಟ್ಯಾರಿಫ್ ಬಗ್ಗೆ ಅಪ್ಡೇಟ್ ಬಂದಾಗ US ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಕರೆಕ್ಟ್ ಆಯ್ತು. ಅಂದ್ರೆ ವಿತಿನ್ ಫ್ಯೂ ಡೇಸ್ ಅಲ್ಲೇನೆ 10 to 15% ವರ್ಗು ಫಾಲ್ ಆಯ್ತು. ಆದ್ರೆ ಇವಾಗ US ಮಾರ್ಕೆಟ್ ನೋಡ್ಕೊಂಡ್ರು ಕಂಪ್ಲೀಟ್ ರಿಕವರ್ ಆಗಿ ಆಲ್ ಟೈಮ್ ಹೈಸ್ ನ ಟಚ್ ಮಾಡ್ತಾನೆ ಇದೆ. ಮತ್ತೆ ಇವಾಗ ನೋಡ್ಕೊಂಡ್ರೆ ಇಂಡಿಯಾ ಮತ್ತೆ US ಮಧ್ಯ ಈ ಟ್ರೇಡ್ ಡೀಲ್ ಬಗ್ಗೆ ಹತ್ರದಲ್ಲೇನೆ ಕಂಪ್ಲೀಟ್ ಅಪ್ಡೇಟ್ ಇರುತ್ತೆ ಅಂತ ವೈಟ್ ಹೌಸ್ ಇಂದ ಅಪ್ಡೇಟ್ಸ್ ಬರ್ತಾನೆ ಇದಾವೆ. ಈ ಟ್ರೇಡ್ ಡೀಲ್ಗೆ ಡೆಡ್ ಲೈನ್ ನೋಡ್ಕೊಂಡ್ರೆ July 9 ಇದೆ. ಅದ್ರೊಳಗಡೆನೆ ಕಂಪ್ಲೀಟ್ ಆಗಿ ಈ ಟ್ರೇಡ್ ಡೀಲ್ ಬಗ್ಗೆ ಏನೇನು ಅಪ್ಡೇಟ್ ಆಗುತ್ತೆ ಅಂತ ನೋಡಬೇಕು. ಮತ್ತೆ ಫ್ರೆಂಡ್ಸ್, ಇವಾಗ ತುಂಬಾನೇ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಈ ಟ್ರೇಡ್ ಡೀಲ್ ಡೆಡ್ಲೈನ್ಗೆ ಹತ್ರ ಬರ್ತಾ ಇರೋ ಕಾರಣದಿಂದ ಈಗಾಗಲೇ ಕಂಪ್ಲೀಟ್ ಆಗಲ್ಲ. July 9 ಇಂದ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮೇಲೆ ಏನು 26% ಟ್ಯಾರಿಫ್ ಹಾಕಿದ್ದಾರೆ ಅದು ಅದೇ ಥರನೇ ಕಂಟಿನ್ಯೂ ಆಗುತ್ತೆ ಅಂತ ತುಂಬ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಅಪ್ಡೇಟ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಇನ್ನೊಂದು ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಏನಂತ ಅಂದರೆ, ಇವಾಗ ಡೆಡ್ಲೈನ್ ಹತ್ರ ಇರೋ ಕಾರಣದಿಂದ ಒಂದು ಮಿನಿ ಟ್ರೇಡ್ ಡೀಲ್ ಆದ್ರೂ ಕಂಪ್ಲೀಟ್ ಮಾಡಬೇಕು ಅಂತ ತುಂಬಾನೇ ಮಾತುಕತೆಯಲ್ಲಿ ಇದೀವಿ ಅಂತ ಅಪ್ಡೇಟ್ ಆಗಿದೆ. ಏನಂತ ಅಂದರೆ, ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ ನೋಡ್ಕೊಂಡ್ರೆ 50% ಟ್ಯಾರಿಫ್ನ ಹಾಕಿದ್ರಲ್ಲ, ಅದಾದ್ಮೇಲೆ ಆಟೋ ಮತ್ತೆ ಆಟೋ ಕಾಂಪೋನೆಂಟ್ ಮೇಲೆ 25% ಟ್ಯಾರಿಫ್ ಹಾಕಿದ್ರಲ್ಲ, ಇವಾಗ US ಅವ್ರು ನೋಡ್ಕೊಂಡ್ರೆ ಈ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ ಮತ್ತೆ ಆಟೋ ಕಾಂಪೋನೆಂಟ್ಸ್ ಮೇಲೆ ಟ್ಯಾರಿಫ್ ನ ಕಟ್ ಮಾಡೋ ಚಾನ್ಸಸ್ ಏನು ಕಾಣ್ತಾ ಇಲ್ಲ ಅಂತ ಸಮೇತ ಅಪ್ಡೇಟ್ ಆಗ್ತಾ ಇದೆ. ಅದರಿಂದನೇ ಇವತ್ತು ಆಟೋ ಸೆಕ್ಟರ್ ನೋಡ್ಕೊಂಡ್ರು ಸ್ವಲ್ಪ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಇವಾಗ ಸ್ಟೀಲ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ 50% ಟ್ಯಾರಿಫ್ನ ಹಾಕಿದ್ರಲ್ಲ, ಇದಂತೂ ನಮ್ಮ ಇಂಡಿಯಾಗೆ ತುಂಬಾನೇ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕಂದ್ರೆ ಪ್ರತಿ ವರ್ಷ ನೋಡ್ಕೊಂಡ್ರೆ ಇಂಡಿಯಾಯಿಂದ ಎಷ್ಟು ಮೆಟಲ್ ಪ್ರಾಡಕ್ಟ್ಸ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತ ನೋಡ್ಕೊಂಡ್ರೆ $4.56 ಬಿಲಿಯನ್ ಪ್ರತಿ ವರ್ಷನೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಈ ಥರ 50% ಟ್ಯಾರಿಫ್ ಇರೋ ಕಾರಣದಿಂದ ಅದು ನಮ್ಮ ಕಂಪನೀಸ್ಗೆ ತುಂಬಾನೇ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದರಿಂದನೇ ಇವಾಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ಮಿನಿ ಟ್ರೇಡ್ ಡೀಲ್ ಬಗ್ಗೆ ಮಾತುಕತೆಯಲ್ಲಿದ್ದಾರೆ. ನೋಡೋಣ ಇನ್ ಫ್ಯೂ ಡೇಸ್ ಅಲ್ಲಿ ಇದ್ರ ಬಗ್ಗೆ ಇನ್ನ ಏನು ಅಪ್ಡೇಟ್ಸ್ ಬರ್ತವೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಆಟೋ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಆಟೋ ಸೆಕ್ಟರ್ ಬಗ್ಗೆ ನೋಡ್ಕೊಂಡ್ರೆ ಮಲ್ಟಿಪಲ್ ಅಪ್ಡೇಟ್ಸ್ ಇದ್ದಾವೆ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಇವಾಗ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡ್ಕೊಂಡ್ರೆ ಈ ಜೂನ್ ಮಂತ್ ಆಟೋ ಸೇಲ್ಸ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡ್ಕೊಂಡ್ರೆ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಬೆಟರ್ ಆಟೋ ಸೇಲ್ಸ್ನೇ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿ, ಇವ್ರು ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ಟೋಟಲ್ ಸೇಲ್ಸ್ 14% ಇನ್ಕ್ರೀಸ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ಬೆಟರ್ ಸೇಲ್ಸ್ನೇ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಕಂಪನಿ ನೋಡ್ಕೊಂಡ್ರೆ ಬರೀ ಇದೊಂದ್ಸಲ ಮಾತ್ರನೇ ಅಲ್ಲ, ಪ್ರತಿ ಮಂತಲ್ಲೂ ಸೇಲ್ಸ್ ತುಂಬಾನೇ ಬೆಟರ್ ಆಗಿ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಸೆಗ್ಮೆಂಟ್ ವೈಸ್ ನೋಡ್ಕೊಂಡ್ರೆ ಟ್ರಾಕ್ಟರ್ ಸೇಲ್ಸ್ ಇದೆ ಅಲ್ಲ, ಈ ಟ್ರಾಕ್ಟರ್ ಸೇಲ್ಸ್ ನೋಡ್ಕೊಂಡ್ರು ಬೆಟರ್ ಸೇಲ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ, ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲೂ ತುಂಬಾನೇ ಬೆಟರ್ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 18% ಇನ್ಕ್ರೀಸ್ ಆಗಿದೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೂ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಈ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಏನಂತ ಅಂದ್ರೆ, ಈ ಮಹೀಂದ್ರಾ ಎಲೆಕ್ಟ್ರಾನಿಕ್ಸ್
ಎಲೆಕ್ಟ್ರಾನಿಕ್ ಆಟೋಮೊಬೈಲ್ಸ್ ಅಂಡರ್ ಅಲ್ಲಿ ಇವಿ ಬಿಸ್ನೆಸ್ ನ ಮಾಡ್ತಾರೆ. ಇವಿ ಬಿಸ್ನೆಸ್ ಏನಿದೆ ಫಿನಾನ್ಷಿಯಲ್ ಇಯರ್ 27-28 ಅಷ್ಟರಲ್ಲಿ ಮಾರ್ಕೆಟ್ಗೆ ಸಪರೇಟ್ ಆಗಿ ಲಿಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಯಾಕಂದ್ರೆ ಇವಾಗ ಇವಿ ಬಿಸ್ನೆಸ್ ನೋಡ್ಕೊಂಡ್ರೆ ರೀಸೆಂಟ್ ಟೈಮಲ್ಲಿ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಅದ್ರ ಜೊತೆಗೆ ಇವಾಗ ರೀಸೆಂಟ್ ಆಗಿ 2 ಇವಿ ವೆಹಿಕಲ್ಸ್ ನ ಕೂಡ ತಂದ್ರು. ಆ ವೆಹಿಕಲ್ಸ್ ನೋಡ್ಕೊಂಡ್ರು ತುಂಬಾನೇ ಸಕ್ಸಸ್ ಆಗಿದಾವೆ. ಅಂದ್ರೆ ಇವಿ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರು ಬೆಟರ್ ಸೇಲ್ಸ್ ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಈ ತರ ಸಪರೇಟ್ ಆಗಿ ಲಿಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಿ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ತುಂಬಾನೇ ಹೊಸ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬರ್ತಾ ಇದಾವೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್ ಇವಾಗ ಈ ಮಹೀಂದ್ರ ಅವರು ಇವಿ ಬಿಸ್ನೆಸ್ನ ಸಪ್ರೇಟ್ ಆಗಿ ಲಿಸ್ಟ್ ಮಾಡೋದ್ರಿಂದ ಇವಿ ಬಿಸ್ನೆಸ್ ರಿಲೇಟೆಡ್ ಆಗಿ ಸಪ್ರೇಟ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೋದು. ಅದ್ರ ಜೊತೆಗೆ ಇವಾಗ ರೀಸೆಂಟ್ ಆಗಿ ಏನು 2 ಮಾಡೆಲ್ಸ್ನ ತಂದಿದ್ದಾರೆ, ಆ 2 ಮಾಡೆಲ್ಸ್ ಅಲ್ಲಿ ನೋಡ್ಕೊಂಡ್ರು ತುಂಬಾನೇ ಬೆಟರ್ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಯಾಕಂದ್ರೆ ಪರ್ಫಾರ್ಮೆನ್ಸ್ ಪ್ರಕಾರ ಆಗಲಿ ಸ್ಟೈಲ್ ಪ್ರಕಾರ ಆಗಲಿ ಓವರ್ ಆಲ್ ಬೆಟರ್ ಕಾರ್ನ ಲಾಂಚ್ ಮಾಡಿದ್ದಾರೆ. ಅದ್ರ ಜೊತೆಗೆ ಬೆಟರ್ ಪ್ರೈಸಿಂಗ್ ಅಲ್ಲೂ ಕೂಡ ಲಾಂಚ್ ಮಾಡಿದ್ದಾರೆ. ಅದರಿಂದನೇ ಸೇಲ್ಸ್ ಎಲ್ಲ ಈ ತರ ಇನ್ಕ್ರೀಸ್ ಆಗ್ತಾ ಇರೋದು. ಅದರಿಂದ ಇವಿ ರಿಲೇಟೆಡ್ ಆಗಿನೇ ಸಪರೇಟ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಕಮಿಂಗ್ ಟೈಮ್ ಅಲ್ಲಿ ಇವಿ ಸೆಗ್ಮೆಂಟ್ ಅಲ್ಲೇನೆ ಟಾಪ್ ಪ್ಲೇಯರ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಈ ತರ ಸಪರೇಟ್ ಆಗಿ ಲಿಸ್ಟ್ ಮಾಡೋದಕ್ಕೆ ಏನಾದರೂ ಯೋಚನೆ ಮಾಡ್ತಾ ಇರಬಹುದು. ನೋಡೋಣ ಮಹೀಂದ್ರ ಇವಿ IPO ನಮ್ಮ ಮಾರ್ಕೆಟ್ಗೆ ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ SML ಇಸುಜು ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಇವತ್ತು ಸೇಲ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಟೋಟಲ್ ಇವ್ರ ಸೇಲ್ಸ್ ನೋಡ್ಕೊಂಡ್ರೆ 6.3% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇವಾಗ ಇವ್ರ ಕಾರ್ಗೋ ವೆಹಿಕಲ್ ಸೇಲ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 42% ಇನ್ಕ್ರೀಸ್ ಆಗಿದೆ. ಇದೇ ಕಾರಣದಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇವ್ರ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ನೋಡ್ಕೊಂಡ್ರೆ ಸ್ವಲ್ಪ ಡ್ರಾಪ್ ಆಗಿದೆ. ಇಯರ್ ಆನ್ ಇಯರ್ ಅಲ್ಲಿ ಸೇಲ್ಸ್ 2% ಡ್ರಾಪ್ ಆಗಿದೆ. ಮತ್ತೆ 2 ವೀಲರ್ ಸೇಲ್ಸ್ ನೋಡ್ಕೊಂಡ್ರೆ TVS ಮೋಟರ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ಸೇಲ್ಸ್ 20% ಇನ್ಕ್ರೀಸ್ ಆಗಿದೆ. ಐಷರ್ ಮೋಟರ್ಸ್ ನೋಡ್ಕೊಂಡ್ರೆ 22% ಇನ್ಕ್ರೀಸ್ ಆಗಿದೆ. ಬಜಾಜ್ ಆಟೋ ಸೇಲ್ಸ್ ನೋಡ್ಕೊಂಡ್ರೆ 1% ಮಾತ್ರನೇ ಇನ್ಕ್ರೀಸ್ ಆಗಿರೋದು. ಅದರಿಂದನೇ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ VST ಟಿಲ್ಲರ್ಸ್ ಆಗಲಿ ಎಸ್ಕಾರ್ಟ್ಸ್ ಕ್ಯೂಬೂಟ್ ಆಗಲಿ ಓವರ್ ಆಲ್ ಎಲ್ಲರೂ ಬೆಟರ್ ಪಾಸಿಟಿವ್ ಸೇಲ್ಸ್ನೇ ಪೋಸ್ಟ್ ಮಾಡಿದ್ದಾರೆ ಇಯರ್ ಆನ್ ಇಯರ್ ಬೇಸಿಸ್ ಅಲ್ಲಿ. ನೋಡೋಣ ಕಮಿಂಗ್ ಟೈಮಲ್ಲೂ ಆಟೋ ಸೇಲ್ಸ್ ಎಲ್ಲ ಯಾವ ತರ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಟಾಟಾ ಮೋಟರ್ಸ್ ಈ ಕಂಪನಿ ನೋಡ್ಕೊಂಡ್ರೆ ಈ ಮಂತಲ್ಲೂ ಸಹ ಸೇಲ್ಸ್ ತುಂಬಾನೇ ಡ್ರಾಪ್ ಆಗಿದ್ದಾವೆ. ಇವಾಗ ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ಮತ್ತೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ಗಿನ್ನ ಈ ಸಲ ಸೇಲ್ಸ್ ನೋಡ್ಕೊಂಡ್ರೆ ತುಂಬಾನೇ ಡ್ರಾಪ್ ಆಗಿದೆ. ಬರೀ ಇದೊಂದೇ ಮಂತ್ ಮಾತ್ರನೇ ಅಲ್ಲ, ಲಾಸ್ಟ್ 6 to 8 months ಇಂದ ನೋಡ್ಕೊಂಡ್ರು ಈ ಸೇಲ್ಸ್ ಅನ್ನೋದು ಕಂಟಿನ್ಯೂಸ್ ಆಗಿ ಡ್ರಾಪ್ ಆಗ್ತಾನೆ ಬರ್ತಾ ಇದೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಾದ್ರೂ ಬೆಟರ್ ಸೇಲ್ಸ್ ಏನಾದ್ರು ಪೋಸ್ಟ್ ಮಾಡ್ತಾರಾ ಅಂತ. ಮತ್ತೆ ಫ್ರೆಂಡ್ಸ್ ಇವಾಗ ಮೋಸ್ಟ್ ಆಫ್ ದ ಆಟೋ ಕಂಪನೀಸ್ ಎಲ್ಲ ಬೆಟರ್ ಸೇಲ್ಸ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡಲ್ವಾ. ಆದರೆ ಇವತ್ತು ಆಟೋ ಇಂಡೆಕ್ಸ್ ನೋಡ್ಕೊಂಡ್ರೆ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಯಾಕಂದ್ರೆ ಫ್ರೆಂಡ್ಸ್ ಇವಾಗ ಇಂಡಿಯಾ ಮತ್ತು US ಟ್ರೇಡ್ ಡೀಲ್ ಬಗ್ಗೆ ಮಲ್ಟಿಪಲ್ ಟೈಮ್ಸೇ ಮಾತಾಡ್ಕೊತ ಬಂದ್ವಿ. ಇವಾಗ US ಅವ್ರು ನೋಡ್ಕೊಂಡ್ರೆ ಇಂಡಿಯನ್ ಆಟೋ ಇಂಪೋರ್ಟ್ಸ್ ಮೇಲೆ 25% ಟ್ಯಾರಿಫ್ನ ಹಾಕಿದ್ರು. ಬರೀ ನಮ್ಮ ಕಂಟ್ರಿ ಮೇಲೆ ಅಲ್ಲ, ಎಲ್ಲ ಕಂಟ್ರೀಸ್ ಮೇಲೂ 25% ಟ್ಯಾರಿಫ್ನ ಹಾಕಿದ್ರು. ಅದರಿಂದ ಇವಾಗ ಈ ಟ್ರೇಡ್ ಡೀಲ್ ಏನಿದೆ ನೆಕ್ಸ್ಟ್ ವೀಕ್ ಒಳಗಡೆ ಇದು ಕಂಪ್ಲೀಟ್ ಆಗುತ್ತೆ. ಈ ಟ್ರೇಡ್ ಡೀಲಲ್ಲಿ ಈ ಆಟೋ ಸೆಕ್ಟರ್ ಮೇಲೆ ಮತ್ತು ಆಟೋ ಕಾಂಪೊನೆಂಟ್ಸ್ ಮೇಲೆ ಏನು ಟ್ಯಾರಿಫ್ ಏನಿದೆ ಆ ಟ್ಯಾರಿಫ್ಗೆ ಯಾವುದೇ ಥರ ರಿಲೀಫ್ ಇರಲ್ಲ ಅಂತ ಅಪ್ಡೇಟ್ ಆಗ್ತಾ ಇದೆ. ಅದರಿಂದನೇ ಇವತ್ತು ಆಟೋ ಸೆಕ್ಟರ್ ಫ್ಲಾಟ್ ಆಗಿ ಕ್ಲೋಸ್ ಆಗಿರೋದು. ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಎಬೋ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ನುವಾಮಾ ಅವ್ರು ನೋಡ್ಕೊಂಡ್ರೆ ಫಾರ್ ದ ಫಸ್ಟ್ ಟೈಮ್ ಈ ಕಂಪನಿಗೆ ಯಾವುದೇ ಅನಲಿಸ್ಟ್ ಕೊಡದಿದ್ದಷ್ಟು ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಮತ್ತೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1801 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ಇದೇ ತರ ಬೈ ರೇಟಿಂಗ್ ಲಾಸ್ಟ್ ವೀಕಲ್ಲೂ ಸಮೇತ ಇಬ್ರು ಅನಲಿಸ್ಟ್ ಕೊಟ್ಟಿದ್ರು. ಆ ಟೈಮಲ್ಲಿ ಸಿಟಿ ಅವ್ರು ನೋಡ್ಕೊಂಡ್ರು ಸಮೇತ ಬೈ ರೇಟಿಂಗ್ ಕೊಟ್ಟು 14% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಅಂದಿದ್ರು. ಅದಾದ್ಮೇಲೆ CLSE ಅವರು ಬೈ ರೇಟಿಂಗ್ ಕೊಟ್ಟು 14% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತಾನೆ ಹೇಳಿದ್ರು. ಈ ತರ ಇಷ್ಟು ಬುಲ್ಲಿಶ್ ಕಮೆಂಟ್ ಮಾಡೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವಾಗ ಜಿಯೋ ಏನಿದೆ, ಜಿಯೋ ಟ್ಯಾರಿಫ್ ಹೈಕ್ ಇಂದ ಅಡಿಷನಲ್ ಆಗಿ ಇವ್ರಿಗೆ ರೆವಿನ್ಯೂಸ್ ಬರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಈ ರಿಟೇಲ್ ಸೆಗ್ಮೆಂಟ್ ಏನಿದೆ, ಈ ರಿಟೇಲ್ ಸೆಗ್ಮೆಂಟ್ ನೋಡ್ಕೊಂಡ್ರೆ ಅರ್ಲಿ 25 ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಇತ್ತು. ಆ ಸ್ಲೋ ಡೌನ್ ಇವಾಗ ಪಿಕಪ್ ಆಗ್ತಾ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಮತ್ತೆ ಇವತ್ತು ನುವಾಮಾ ಅವ್ರು ನೋಡ್ಕೊಂಡ್ರೆ ಎಬೋ 20% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದಾರಲ್ಲ, ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಹೊಸದಾಗಿ ಸೋಲಾರ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ 1 GW ಇಂದ ಶುರು ಮಾಡಿ ಅರ್ಲಿ 2026ಗೆ 10 GW ಇನ್ಕ್ರೀಸ್ ಮಾಡ್ತಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್ ಇವಾಗ ಈ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ನಾವು ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ ಈ ಪ್ಲಾಂಟ್ ಇಂದ ನೋಡ್ಕೊಂಡ್ರೆ ಇವ್ರಿಗೆ ಅಡಿಷನಲ್ ಆಗಿ 3800 crores ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುತ್ತೆ ಆನ್ಯುಯಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಓವರ್ ಆಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೋಡ್ಕೊಂಡ್ರೆ
ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಿಕೊಂಡ್ರೆ 6% ಇನ್ಕ್ರೀಸ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿರೋದು. ಇದಂತೂ ತುಂಬಾ ಪಾಸಿಟಿವ್ ಆಗುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ಗೆ. ಅದಾದಮೇಲೆ ಇವಾಗ ಹೊಸ ಎನರ್ಜಿ ಬಿಸ್ನೆಸ್ ಏನಿದೆ ಇದರಿಂದ ಸಪ್ರೇಟಾಗಿ ನೋಡ್ಕೊಂಡ್ರು ಪ್ರಾಫಿಟ್ಸ್ ನೋಡ್ಕೊಂಡ್ರೆ ಎಬೋ 50% ಇನ್ಕ್ರೀಸ್ ಆಗುತ್ತೆ. ಅದರಿಂದ ಓವರ್ ಆಲ್ ರಿಲಯನ್ಸ್ ಇಂಡಸ್ಟ್ರೀಸ್ ವ್ಯಾಲ್ಯೂಯೇಷನ್ ನೋಡಿಕೊಂಡ್ರೆ ಕಂಪ್ಲೀಟ್ಲಿ ರೀರೇಟಿಂಗ್ ಆಗುತ್ತೆ ಅಂತ ನುವಮ್ ಅವರು ಮೆನ್ಷನ್ ಮಾಡಿದ್ದಾರೆ. ಯಾವ ಥರ ಅಂತಂದರೆ ಇವಾಗ ಜಿಯೋ ಲಾಂಚ್ ಮಾಡಿದ್ರಲ್ಲ 2017 ಆ ಟೈಮಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಯಾವ ಥರ ರಿಯಾಕ್ಟ್ ಆಯಿತೋ ಅದೇ ಥರನೇ ಇವಾಗೂ ಸಮೇತ ರಿಯಾಕ್ಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿರೋದು. ಯಾಕಂತ ಅಂದರೆ ಇವಾಗ ಪಿಯರ್ ಕಂಪ್ಯಾರಿಸನ್ ನೋಡಿಕೊಂಡ್ರೆ ಈ ಸೋಲಾರ್ ಪ್ಯಾನಲ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿಕೊಂಡ್ರೆ ಒಂದು ವಾರೆ ಎನರ್ಜೀಸ್ ಇದೆ, ಅದಾದಮೇಲೆ ಪ್ರೀಮಿಯರ್ ಎನರ್ಜೀಸ್ ಇದೆ. ಈ ಎರಡು ಕಂಪನೀಸ್ ನೋಡಿಕೊಂಡ್ರೆ ಎಷ್ಟು ವ್ಯಾಲ್ಯೂಯೇಷನಲ್ಲಿದೆ ಅಂತ ನಿಮಗೆ ಗೊತ್ತು. ಯಾಕಂತ ಅಂದರೆ ಇವೆಲ್ಲ ಹೈ ಗ್ರೋತ್ ಕಂಪನಿ, ಅದರಿಂದ ಈ ಕಂಪನೀಸ್ ಎಲ್ಲ ಕಂಪ್ಲೀಟ್ಲಿ ಓವರ್ ವ್ಯಾಲ್ಯೂಯೇಷನಲ್ಲೇ ಟ್ರೇಡ್ ಆಗ್ತವೆ. ಇವಾಗ ವಾರೆ ಎನರ್ಜೀಸ್ ನೋಡಿಕೊಂಡ್ರೆ ರೀಸೆಂಟ್ ಟೈಮಲ್ಲೇ ಎಬೌಟ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ US ಇಂದ ಸಮೇತ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಇದೆ. ಅದ್ರ ಜೊತೆಗೆ ಈ ಕಂಪನಿ ವ್ಯಾಲ್ಯೂಯೇಷನ್ಸ್ ನೋಡಿಕೊಂಡ್ರೆ ಎಬೌಟ್ 200+ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಮತ್ತು ಪ್ರೀಮಿಯರ್ ಎನರ್ಜೀಸ್ ನೋಡಿಕೊಂಡ್ರು ಅದೇ ಥರನೇ 100+ ವ್ಯಾಲ್ಯೂಯೇಷನ್ಸ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಅದರಿಂದ ಈ ಕಂಪನಿ ಕೂಡ ಕಮಿಂಗ್ ಟೈಮಲ್ಲಿ ಈ ಎನರ್ಜಿ ಬಿಸ್ನೆಸ್ ಸೆಗ್ಮೆಂಟ್ ಇಂದನೇ ರೀರೇಟಿಂಗ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿರೋದು. ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ಇವ್ರು ಬರೀ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತ್ರನೇ ಅಲ್ಲ, ಇವಾಗ ಲಾಸ್ಟ್ 2-3 ಇಯರ್ಸ್ ಇಂದ ನೋಡ್ಕೊಂಡ್ರು ಬ್ಯಾಟ್ರಿ ಸ್ಟೋರೇಜ್ ರಿಲೇಟೆಡ್ ಆಗು ವರ್ಕ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಗ್ರೀನ್ ಹೈಡ್ರೋಜನ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಎಲೆಕ್ಟ್ರೋಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಮತ್ತೆ ಬಯೋಗ್ಯಾಸ್ ಪ್ಲಾಂಟ್ ರಿಲೇಟೆಡ್ ಆಗು ಲಾಸ್ಟ್ 2-3 ಇಯರ್ಸ್ ಇಂದನೂ ವರ್ಕ್ ಮಾಡ್ತಾನೆ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ 2 ಮಂತ್ಸ್ ಅಲ್ಲಿ ನೋಡ್ಕೊಂಡ್ರೆ ಈ ಕಂಪನಿ ಆನ್ಯುವಲ್ ಜನರಲ್ ಮೀಟಿಂಗ್ ಇದೆ. ಇವಾಗ ಲಾಸ್ಟ್ ಇಯರ್ ಅಲ್ಲಿ ಈ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ನೋಡ್ಕೊಂಡ್ರೆ ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ನ ಶೇರ್ ಮಾಡಿದ್ರು. ಅದೇ ತರ ಈ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲೂ ಅದೇ ತರ ಪಾಸಿಟಿವ್ ಅಪ್ಡೇಟ್ಸ್ ಬಂದ್ರೆ ಮತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ನ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೂ ಮತ್ತೆ ಕಮಿಂಗ್ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲೂ ಯಾವ ತರ ಇವರು ಈ ಕಂಪನಿ ಬಗ್ಗೆ ಪಾಸಿಟಿವ್ ಅಪ್ಡೇಟ್ಸ್ ನ ಶೇರ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ಲಾಸ್ಟ್ 3-4 ಡೇಸ್ ಇಂದ ನೋಡ್ಕೊಂಡ್ರೆ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಮತ್ತೆ ಲಾಸ್ಟ್ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಿದ್ವಿ. ಯಾವಾಗ ಅಂತಂದ್ರೆ ಇವಾಗ ಇಸ್ರೇಲ್ ಮತ್ತೆ ಇರಾನ್ ರಿಲೇಟೆಡ್ ಆಗಿ ಈ ಕಾನ್ಫ್ಲಿಕ್ಟ್ ಯಾವಾಗ ಎಂಡ್ ಆಯ್ತೋ ಅವಾಗ ನೋಡ್ಕೊಂಡ್ರೆ ನೆಕ್ಸ್ಟ್ 2 ಡೇಸ್ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಸ್ವಲ್ಪ ಫಾಲ್ ಆದವು, ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಇಂದ. ಆದ್ರೆ ಲಾಸ್ಟ್ 4 ಡೇಸ್ ಇಂದ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಮತ್ತೆ ಫ್ರೆಂಡ್ಸ್ ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ಇವಾಗ ಇಲ್ಲಿ ಇಂಡಿಯನ್ ಡಿಫೆನ್ಸ್ ಕಂಪನೀಸ್ ಇದಾವೆ, US ಡಿಫೆನ್ಸ್ ಕಂಪನೀಸ್ ಇದಾವೆ, ಯುರೋಪಿಯನ್ ಡಿಫೆನ್ಸ್ ಕಂಪನೀಸ್ ಇದಾವೆ. ಲಾಸ್ಟ್ 1 ಮಂತ್ ಇಂದ ಮತ್ತೆ ಲಾಸ್ಟ್ 3 ಮಂತ್ಸ್ ಇಂದ ಲಾಸ್ಟ್ 1 ಇಯರ್ ಅಲ್ಲಿ ಯಾವ ತರ ಗ್ರೋ ಆಗಿದಾವೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ HAL ನೋಡ್ಕೊಂಡ್ರೆ ಲಾಸ್ಟ್ 3 ಮಂತ್ಸ್ ಅಲ್ಲಿ ಎಬೋ 16% ಪಾಸಿಟಿವ್ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಆದ್ರೆ 40%, ಮ್ಯಾಸ್ಗೊಂಡಾಕ್ ಆದ್ರೆ ಎಬೋ 22%, ಭಾರತ್ ಫೋರ್ಜ್ ಆದ್ರೆ 11% ಪಾಸಿಟಿವ್ ಇದೆ. ಅದೇ ತರ US ಡಿಫೆನ್ಸ್ ಕಂಪನೀಸ್ ನೋಡ್ಕೊಂಡ್ರು ಪಾಸಿಟಿವ್ ಆಗಿ ಇದೆ. ಮತ್ತೆ ಯುರೋಪಿಯನ್ ಡಿಫೆನ್ಸ್ ಕಂಪನೀಸ್ ಆದ್ರೆ ಕಂಪ್ಲೀಟ್ಲಿ ರ್ಯಾಲಿ ಆಗಿದೆ. ಫ್ರೆಂಡ್ಸ್ ಇವಾಗ ಲಾಸ್ಟ್ 3 ಮಂತ್ಸ್ ಅಲ್ಲಿ ನೋಡಿ ಯಾವ ತರ ಗ್ರೋತ್ ಇದೆ, ಮತ್ತೆ ಲಾಸ್ಟ್ 1 ಇಯರ್ ಅಲ್ಲಿ ನೋಡಿ ತುಂಬಾನೇ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದ್ದಾವೆ. 48%, 119%, 217% ವರ್ಗು ರ್ಯಾಲಿ ಆಗಿದ್ದಾವೆ. ಯಾಕಂದ್ರೆ ಇವಾಗ ಒಂದು 3-4 ಮಂತ್ಸ್ ಬ್ಯಾಕ್ ನೆನಪಿದ್ರೆ ಅವಾಗೂ ಸಮೇತ ಮಾತಾಡ್ಕೊಂಡಿದ್ವಿ. ಇವಾಗ ಯುರೋಪಿಯನ್ ಕಂಟ್ರೀಸ್ ಏನಿದಾವೆ ಆ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಡಿಫೆನ್ಸ್ ಬಜೆಟ್ನ ತುಂಬಾನೇ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ಕೊಂಡಿದ್ವಿ. ಅದರಿಂದನೇ ಈ ತರ ರ್ಯಾಲಿ ಆಗಿರೋದು. ಮತ್ತೆ ಫ್ರೆಂಡ್ಸ್ ಇವಾಗ ಲಾಸ್ಟ್ 4 ಡೇಸ್ ಅಲ್ಲಿ ಯಾಕೆ ನಮ್ಮ ಇಂಡಿಯನ್ ಡಿಫೆನ್ಸ್ ಕಂಪನೀಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ಮತ್ತೆ ರಿಯಾಕ್ಟ್ ಆಗ್ತಾ ಇದಾವೆ ಅಂತ ನೋಡ್ಕೊಂಡ್ರೆ ಫ್ರೆಂಡ್ಸ್ ಇವಾಗ ಒಂದ್ಸಲ ಈ ಇಮೇಜ್ ನೋಡಿ. ಇವಾಗ ನ್ಯಾಟೋ ಅವ್ರು ನೋಡ್ಕೊಂಡ್ರೆ ಡಿಫೆನ್ಸ್ ಸ್ಪೆಂಡಿಂಗ್ ನ ಇನ್ಕ್ರೀಸ್ ಮಾಡ್ತಾ ಇದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಕ್ವಾಡೆಡ್ ಸಿ ಅಂದ್ರೆ ಇವಾಗ ಇಂಡಿಯಾದವ್ರು ನೋಡ್ಕೊಂಡ್ರೆ ಒಂದು ಹೊಸ ನೇವಲ್ ಮಿಷನ್ ನ ಶುರು ಮಾಡಿದ್ದಾರೆ. ಇದರಲ್ಲಿ ಯಾವ್ಯಾವ ಕಂಟ್ರೀಸ್ ಇದಾವೆ ಅಂತ ನೋಡ್ಕೊಂಡ್ರೆ ಇಂಡಿಯಾ, USA, ಜಪಾನ್, ಆಸ್ಟ್ರೇಲಿಯಾ ಇಷ್ಟು ಕಂಟ್ರೀಸ್ ಸೇರಿ ಇಂಡೋ ಸ್ಪೆಸಿಫಿಕ್ ರೀಜನ್ ಏನಿದೆ ಒಂದ್ಸಲ ಈ ಇಮೇಜ್ ನ ನೋಡಿ. ಇಂಡೋ ಸ್ಪೆಸಿಫಿಕ್ ರೀಜನ್ ಏನಿದೆ ಈ ರೀಜನ್ ಅಲ್ಲಿ ಈ ಕಂಟ್ರೀಸ್ ಎಲ್ಲ ಸೇರಿ ಹೊಸ ಸೆಕ್ಯೂರಿಟಿ ಸಿಸ್ಟಮ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಮತ್ತೆ US ಅವ್ರು ನೋಡ್ಕೊಂಡ್ರು ಡಿಫೆನ್ಸ್ ಬಜೆಟ್ ನ ಇನ್ಕ್ರೀಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅದಾದ್ಮೇಲೆ ಇವಾಗ ಯುರೋಪಿಯನ್ ಕಂಟ್ರೀಸ್ ನೋಡ್ಕೊಂಡ್ರು ಆಗ್ಲೇ ಡಿಫೆನ್ಸ್ ಸ್ಪೆಂಡಿಂಗ್ ನ ತುಂಬಾನೇ ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ ಇಂಡಿಯಾಗೆ ಸಂಬಂಧಪಟ್ಟಿರೋ DRDO ಅವ್ರು ನೋಡ್ಕೊಂಡ್ರು ತುಂಬಾನೇ ಹೊಸ ಸಿಸ್ಟಮ್ಸ್ ಮೇಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಕೊಟ್ಟಿರೋ ಪ್ರಕಾರ ನೋಡ್ಕೊಂಡ್ರೆ ಹೊಸ ರೇಡರ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ, ಮಿಸೈಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಇನ್ನ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ಅದಾದ್ಮೇಲೆ ಇವಾಗ ಜೆಫ್ರಿ ಸರ್ ನೋಡ್ಕೊಂಡ್ರೆ ಈ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಟಾಪ್ 3 ಪಿಕ್ಸ್ ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಒಂದು HAL, ಡೇಟಾ ಪ್ಯಾಟರ್ನ್, ಭಾರತ್ ಎಲೆಕ್ಟ್ರಾನಿಕ್ಸ್. ಈ ಕಂಪನೀಸ್ ಬಗ್ಗೆ ಎಲ್ಲ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ನೋಡೋಣ ಜೆಫ್ರೀಸ್ ಅವ್ರು ಈ ತರ ಪಿಕ್ ಮಾಡಿದಾರಲ್ಲ ಕಮಿಂಗ್ ಟೈಮಲ್ಲಿ ಇನ್ನ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.